ಹಾಯ್ ನಮಸ್ಕಾರ ಎಲ್ಲರಿಗೂ. ಯಾವುದೇ ಹಬ್ಬ ಬರಲಿ ಎಲ್ಲರ ಮನೆಯಲ್ಲೂ ಕಜ್ಜಿಕಾಯಿ ಹೋಳಿಗೆ ಮಾಡೇ ಮಾಡ್ತಾರೆ. ಹಾಗೇನೆ ಸ್ವೀಟ್ ತಿನ್ನೋಕೆ ಇಷ್ಟ ಇಲ್ದಿರೋರಿಗೆ ಕಜ್ಜಿಕಾಯಿ ಮಾಡಿ ಉಳಿದಿರೋ ಎಲೆಗೆ ಈ ಥರ ಖಾರದ ಹೋಳಿಗೆನ ಮಾಡಿ ಕೊಡ್ತಿದ್ರು. ಆದರೆ ಈ ಟೇಸ್ಟ್ ಮುಂದೆ ಯಾವ ಸಮೋಸನೂ ಇಲ್ಲ, ಅಷ್ಟು ಚೆನ್ನಾಗಿರೋದು. ನಮಗೆ ಇದೇ ಸಮೋಸ ಆಗಿರ್ತಿತ್ತು ಅವಾಗ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಅನ್ನ, 1 ಕಪ್ ಈರುಳ್ಳಿ, ಜಾಸ್ತಿನೇ ಇರಬೇಕು, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಖಾರದ ಪುಡಿನ ಹಾಕಿ ಕಲಸಿ, ನಂತರ ಹುರ್ಗಡ್ಲೆ ಹಿಟ್ಟನ್ನ ಹಾಕಿ ಕಲಸಿ ಈ ಥರ ಉದ್ದುದ್ದಕ್ಕೆ ಮುಟ್ಗಿನ ಕಟ್ಟಿ ಇಟ್ಕೋಬೇಕು. ಹಬ್ಬಕ್ಕೆ ಕರ್ಜಿಕಾಯಿ ಮಾಡಿ ಉಳಿದಿರೋ ಎಲೆ ಇವು. ಅದನ್ನು ತಗೊಂಡು ಅದರ ಸುತ್ತನೂ ಅಕ್ಕಿ ಹಿಟ್ಟಿನ ನೀರನ್ನ ಹಚ್ಕೊಂಡು ಅದರೊಳಗೆ ಮಾಡಿಟ್ಕೊಂಡಿರೋ ಮುಟ್ಗಿನ ಇಟ್ಟು ಒಂದು ಸೈಡಿಂದ ಕ್ಲೋಸ್ ಮಾಡ್ಕೊತಾ ಬರಬೇಕು. ಹೀಗೆ ನೀರು ಹಚ್ಚೋದ್ರಿಂದ ಅಂಟ್ಕೊಳ್ಳುತ್ತೆ. ಎಲ್ಲನೂ ಮಾಡಿ ಇಟ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಕರೆದ್ರೆ ಬಿಸಿ ಬಿಸಿ ಓಲ್ಡ್ ಸ್ಟೈಲ್ ಸಮೋಸ ಅಥವಾ ಖಾರದ ಹೋಳಿಗೆ ರೆಡಿ. ಹೋಳಿಗೆ ಅಥವಾ ಕರ್ಜಿಕಾಯಿನ ತಿನ್ನೋಕೆ ಇಷ್ಟ ಇಲ್ದಿರೋರಿಗೆ ಈ ಥರ ಖಾರದ ಹೋಳಿಗೆನ ಮಾಡಿಕೊಡಿ, ಇಷ್ಟ ಆಗುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.